ನಮಸ್ಕಾರ. RCBಯ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್. BCCI ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದ ಓಪನಿಂಗ್ನ ಸೆರೆಮನಿಯನ್ನು ಕ್ಯಾನ್ಸಲ್ ಮಾಡಿದೆ ಬಿಕಾಸ್ ಆಫ್ RCBದು ಏನು 2025ರಲ್ಲಿ ಟ್ರೋಫಿ ವಿನ್ ನಂತರ 11 ಜನರ ದುರಂತ ಅಂತ್ಯವಾಯಿತು ನೋಡಿ. ಅದೇ ಕಾರಣಕ್ಕೆ BCCI ಇವಾಗ 2026ರ ಓಪನಿಂಗ್ ಸೆರೆಮನಿಯನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಕ್ಲೋಸಿಂಗ್ ಸೆರೆಮನಿಯನ್ನು ಬಿಗ್ ಅಂದರೆ ದೊಡ್ಡ ಮಟ್ಟದಾಗಿ ಆಚರಿಸೋಕೆ BCCI ನಿರ್ಧಾರ ಮಾಡಿದೆ. ಇಲ್ಲಿ RCBಯ ಅಭಿಮಾನಿಗಳಿಗೆ ಮತ್ತು ರಾಯಲ್ ಚಾಲೆಂಜರ್ಸ್ ಫ್ರಾಂಚೈಸಿಗೆ ಒಂದು ಬಹುದೊಡ್ಡ ಗೆಲುವು ಸಿಕ್ಕಿದೆ. ಆಸೀಸ್ ದೈತ್ಯನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇನ್ನೇನು ಕಮ್ಮಿಂಗ್ ಸೂನ್ನಲ್ಲೇ ಎಂಟ್ರಿ ಆಗ್ತಾ ಇದೆ. ಆಸೀಸ್ನ ದೈತ್ಯ ಜಾಸ್ ಹೇಜಲ್ವುಡ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗಿದ್ದಾರೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕ್ಯಾಂಪ್ ಸೇರಲಿದ್ದಾರೆ. ಪ್ರಾಕ್ಟೀಸಿಂಗ್ ಮ್ಯಾಚಲ್ಲಿ ಅಬ್ಬರಿಸಿದ ಕಿಂಗ್ ಕೊಹ್ಲಿ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಮೊದಲ ಪ್ರಾಕ್ಟೀಸಿಂಗ್ ಮ್ಯಾಚಲ್ಲಿ 12 ಬಾಲ್ಗಳಲ್ಲಿ 29 ರನ್ನನ್ನು ಸಿಡಿಸಿ ಸ್ಫೋಟಕ ಆರಂಭವನ್ನು ನೀಡಿದ್ದರು. ಜೊತೆಗೆ ವಿರಾಟ್ ಕೊಹ್ಲಿ ಅವರು ಎರಡನೆಯ ಪ್ರಾಕ್ಟೀಸಿಂಗ್ ಮ್ಯಾಚಲ್ಲಿ ಕೇವಲ 19 ಬಾಲ್ಗಳನ್ನು ಎದುರಿಸಿ 45 ರನ್ಗಳನ್ನು ಸಿಡಿಸಿದ್ದಾರೆ. ಇದು ನಮ್ಮ ರಾಯಲ್ ಚಾಲೆಂಜರ್ಸ್ ಆರ್ಮಿಗೆ ಒಂದು ಬಹುದೊಡ್ಡ ಖುಷಿಯ ವಿಚಾರ. ವಿರಾಟ್ ಫಾರ್ಮ್ನಲ್ಲಿರೋದು RCB ತಂಡಕ್ಕೆ ತುಂಬಾ ಮುಖ್ಯವಾಗುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ ಇಂಗ್ಲೆಂಡ್ನ ಬೆನ್ ಡೆಕೆಟ್ ಇವರು 2026ರ IPLನಿಂದ ಹಿಂದೆ ಸರಿದಿದ್ದಾರೆ. ತಮ್ಮ ಕಾಂಟ್ರಾಕ್ಟನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಇವರು 3 ವರ್ಷ ಬ್ಯಾನ್ ಕೂಡ ಆಗಿದ್ದಾರೆ. ಈತ ಎರಡನೆಯ ಆಟಗಾರ. ಮೊದಲನೆಯ ಆಟಗಾರ ಇಂಗ್ಲೆಂಡ್ನವರೇ ಆಗಿದ್ದರು, ಅದು ಹ್ಯಾರಿ ಬ್ರೂಕ್ ಅವರು ಕೂಡ 3 ವರ್ಷ ಬ್ಯಾನನ್ನು ಅನುಭವಿಸಿದ್ದಾರೆ. ಈಗ ಬೆನ್ ಡೆಕೆಟ್ ಸರದಿ. ಆದರೆ ಇವರ ರಿಪ್ಲೇಸ್ಮೆಂಟ್ಗಾಗಿ ತಂಡ ಕೆಲವೊಂದಿಷ್ಟು ಆಟಗಾರರನ್ನು ಹುಡುಕಾಡುತ್ತಿದೆ. ಅದರಲ್ಲಿ ಮೊದಲಿಗೆ ಬರುವಂಥ ಹೆಸರೇ ಆಸ್ಟ್ರೇಲಿಯಾನ ಜೇಕ್ ಫ್ರೇಜರ್ ಮೆಕ್ಗಾರ್ಕ್. ಹಾಗೆ ಸೆಕೆಂಡ್ ಲಿಸ್ಟ್ನಲ್ಲೇ ಇದ್ದಾರೆ ರಮಣಾಲ್ ಗುರ್ವಾಜ್. ಇನ್ನು ಥರ್ಡ್ ಲಿಸ್ಟ್ನಲ್ಲಿಯೂ ಕೂಡ ಬರ್ತಾರೆ ಇಂಗ್ಲೆಂಡ್ ತಂಡದ ಮತ್ತೊಬ್ಬ ಸೀನಿಯರ್ ಆಟಗಾರವಾಗಿರುವಂಥ ಜಾನಿ ಬೈರ್ಸ್ಟೋ. ಇವರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ನ ಮುಂದಿನ ಪ್ಲೇಯರ್ ಆಗಿ ರಿಪ್ಲೇಸ್ಮೆಂಟ್ ಆಗುವ ಚಾನ್ಸಸ್ನಲ್ಲಿ 3 ಪ್ಲೇಯರ್ಸ್ಗಳಿದ್ದಾರೆ. ಹಾಗೆ ಯಾವ ಪ್ಲೇಯರ್ ಬಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಕನ್ನಡಿಗ ರಾಹುಲ್ನಿಂದ ಮತ್ತೊಂದು ಮಹತ್ವದ ನಡೆ. ಹೌದು ಸ್ನೇಹಿತರೆ, ಕನ್ನಡಿಗ KL ರಾಹುಲ್ ಈತ ಮತ್ತೆ 2026ರ IPLನಲ್ಲಿ ಪೃಥ್ವಿ ಶಾ ಜೊತೆಗೆ ಓಪನಿಂಗ್ ಆಗಿ ಕಣಕ್ಕಿಳಿಯಲು ಹೇಳಿಕೊಂಡಿದ್ದಾರೆ. ಇವರು 2026ರ IPLನಲ್ಲಿ ಮತ್ತೆ ಓಪನಿಂಗ್ ಪ್ಲೇಯರ್ ಆಗಿ ಕಣಕ್ಕಿಳಿಯುತ್ತಾರಂತೆ. ಈ ಹಿಂದೆಯೂ ಕೂಡ ಇವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿಯೂ ಕೂಡ ಓಪನರ್ ಆಗಿ ಆಟವನ್ನು ಆಡಿದ್ದರು. ಜೊತೆಗೆ ಉತ್ತಮ ಸ್ಟ್ರೈಕ್ ರೇಟ್ ಕೂಡ ಇದೆ. ಹಾಗೆ KL ರಾಹುಲ್ 2026ರಲ್ಲಿ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಓಪನಿಂಗ್ ಆಗಿ ಕಣಕ್ಕೆ ಇಳಿಯಲಿದ್ದಾರೆ. ಶಾರುಖ್ ಖಾನ್ ಒಡೆತನದ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಮತ್ತೊಂದು ಹೊಸ ಎಂಟ್ರಿ ಆಗಿದೆ. ಹರ್ಷಿತ್ ರಾಣಾ ಅವರ ರಿಪ್ಲೇಸ್ಮೆಂಟ್ ಆಗಿ ನವದೀಪ್ ಸೈನಿ ಮತ್ತೊಬ್ಬ ದೇಶೀಯ ಆಟಗಾರನನ್ನು ಕೋಲ್ಕತಾ ನೈಟ್ ರೈಡರ್ಸ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಘೋಷಿಸಿಕೊಂಡಿದೆ. ನವದೀಪ್ ಸೈನಿಯವರು ಕೂಡ IPLನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಟೀಮ್ ಇಂಡಿಯಾವನ್ನು ಕೂಡ ರೆಪ್ರೆಸೆಂಟ್ ಮಾಡಿದಂಥ ಆಟಗಾರ ಈತ ಮತ್ತೆ KKR ಪಾಳ್ಯದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಇದೇ ಥರದ ಕ್ರಿಕೆಟ್ನ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.